ನೋಡಿ, ಧರ್ಮಸ್ಥಳದ ಗ್ರಾಮದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ. ಬುರುಡೆ ಇಲ್ಲೇ ಸಿಗುತ್ತೆ, ಎರಡಡಿ ಅಗಿರಿ ಅಂತ ತೋರಿಸ್ತಾ ಇದ್ದ. ಈತ ಬಿಡ್ತಾ ಇರೋದೆಲ್ಲವೂ ಕೂಡ ಬುರುಡೆ ಅಂತೇಳಿ ಗೊತ್ತಾಗಿ ಈತನನ್ನ ಲಾಕ್ ಮಾಡಿಕೊಳ್ಳಲಾಗಿದೆ. ಈ ಚಿನ್ನಯ್ಯ ಲಾಕ್ ಆಗ್ತಾ ಇದ್ದಂತೆ ಸೂತ್ರಧಾರಿಗಳಿದಾರಲ್ಲ, ಅವ್ರಿಗೆ ನಡುಕ ಶುರುವಾಗ್ತಾ ಇದೆ. ಈ ಸೂತ್ರಧಾರಿಗಳಿಗೆ ಖಡ್ಡ ತೋಡೋದಕ್ಕೆ SIT ಆಫೀಸರ್ಸ್ ಸಜ್ಜಾಗಿದ್ದಾರೆ. ತಿಮರೋಡಿ ಮೆಟ್ಟಣ್ಣ ಜಯಂತಿ ಇವರ ಹೆಸರನ್ನ ಚಿನ್ನಯ್ಯ ಹೇಳಿದ್ದಾನೆ. ಬುರುಡೆ ಹೊಡೆಯೋ ತ್ರಿಮೂರ್ತಿಗಳಿಗೆ ಶೀಘ್ರವೇ ನೋಟಿಸ್ ಕೊಡೋ ಸಾಧ್ಯತೆಗಿದೆ. ಬುರುಡೆ ತ್ರಿಮೂರ್ತಿಗಳು ಅಂತಂದ್ರೆ ಮಹೇಶ್ ಶೆಟ್ಟಿ, ತಿಮರೋಡಿ, ಗಿರೀಶ್ ಮಟ್ಟಣ್ಣ, ಜಯಂತಿ ಅಂತೇಳಿ ಹೇಳ್ತಾ ಇರೋದು ಸದ್ಯದ ಮಟ್ಟಿಗೆ. ಇದೇ ಚರ್ಚೆ ಆಗ್ತಾ ಇರೋದು ಸಾಮಾಜಿಕ ವಲಯದಲ್ಲಿ. ಅದರ ಭಾಗವೇನೆ ಈ 3 ಜನಕ್ಕೂ ಢವಢವ ಶುರುವಾಗ್ತಾ ಇದೆ. ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ. ಪಾಯಿಂಟ್ ನಂಬರ್ 1 ಅಲ್ಲಿ ಇಷ್ಟು ಶವ ಸಿಗುತ್ತೆ, ಪಾಯಿಂಟ್ ನಂಬರ್ 2 ಅಲ್ಲಿ ಇಷ್ಟು ಶವ ಸಿಗುತ್ತೆ, 13ರಲ್ಲಂತೂ 10ರಿಂದ 13 ಶವಗಳು ಸಿಗುತ್ತೆ ಅಂದ್ರು. ಏನೂ ಸಿಕ್ಕಲಿಲ್ಲ. ಈ ಮಾಸ್ಕ್ ಮಾರ್ ಚಿನ್ನಯ್ಯ ಇದ್ದಾನಲ್ಲ, ಅವನನ್ನು ಅರೆಸ್ಟ್ ಮಾಡಿದ್ರು. ಅದನ್ನ ಅಂದ್ರೆ ಈ ಬಂಧನ ಯಾಕೆ, ಹೇಗೆ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿದ್ರೆ ತಲೆಬುರುಡೆ ತಂದು ಪೊಲೀಸರಿಗೆ ಕೊಡ್ತಾನೆ. ಇದು ಅತ್ಯಾಚಾರಕ್ಕೆ ಒಳಗಾಗಿದ್ದ ಮಹಿಳೆಯ ಬುರುಡೆ ಅಂತ ಹೇಳ್ತಾನೆ. ಬುರುಡೆಯನ್ನ ವಿಧಿವಿಜ್ಞಾನ ಪರೀಕ್ಷೆಗೆ SIT ಟೀಮ್ ಒಳಪಡಿಸುತ್ತೆ. ಈ ಬುರುಡೆ ಮಹಿಳೆಯದಲ್ಲ, ಪುರುಷನದ್ದು ಅನ್ನೋದು ಸಾಬೀತಾಗುತ್ತೆ. ಬುರುಡೆಯಲ್ಲಿದ್ದ ಮಣ್ಣು ಧರ್ಮಸ್ಥಳದ್ದೇ ಅಲ್ಲ ಅನ್ನೋದು ಸಾಬೀತಾಗುತ್ತೆ FSL ಅಲ್ಲಿ. ಒಂದಲ್ಲ ಎರಡಲ್ಲ, ಗೊತ್ತು. ಮತ್ತೊಂದ್ಸಲ ಪ್ರಯೋಗ ಮಾಡಿ ಅಂತ ಹೇಳ್ತಾರೆ ಅಂತ ಗೊತ್ತು. ಅದಕ್ಕೆ 7 ವಿಧಿವಿಜ್ಞಾನ ಪ್ರಯೋಗಾಲಯಗಳ ಪರೀಕ್ಷೆಯಲ್ಲಿ ಇದು ದೃಢ ಆಗಿದೆ. ಈ ಸುಳ್ಳು ಬಯಲಾಗ್ತಾ ಇದ್ದಂತೆಯೇ ಚಿನ್ನಯ್ಯನನ್ನ SIT ಬಂಧಿಸೋದು. ಸುಮ್ಮನೆ ಅರೆಸ್ಟ್ ಮಾಡಿಲ್ಲ ಹಂಗನ್ಬಿಟ್ಟು ಈತ ತೋರಿಸಿದ ಜಾಗದಲ್ಲಿ ಏನು ಸಿಕ್ಕಲಿಲ್ಲ ಅನ್ನೋದು ಅಲ್ಲ ವಿಷಯ. ಅದಲ್ವೇ ಅಲ್ಲ. ಈತನನ್ನು ಅರೆಸ್ಟ್ ಮಾಡಿದ್ದು ಫಸ್ಟು ಓಪನಿಂಗಲ್ಲೇ ಬಂದು ಎಡವಿದ್ದು ಅಂದರೆ ಸುಳ್ಳು ಹೇಳಿದ್ದು. ಯಾವುದೋ ಒಂದು ತಲೆಬುರುಡೆನ ತಗೊಂಡು ಬಂದ, ಇದು ನಾನೇ ಹೂತಿದ್ದಂತಹ ಶವ, ಇದು ಓರ್ವ ಮಹಿಳೆಯದ್ದು, ಅತ್ಯಾಚಾರಕ್ಕೆ ಒಳಗಾಗಿದ್ಲು ಈ ಮಹಿಳೆ, ನಾನೇ ಹೂತಿದ್ದೆ, ಇದು ಮಹಿಳೆಯದ್ದೇ, ಇದೇ ರೀತಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿಬಿಟ್ಟಿದ್ದ. ಅದನ್ನು ನಂಬ್ಕೊಂಡೇ ಇಷ್ಟೆಲ್ಲ ಆಗಿದ್ದು. ಈಗ ಅದು FSL ಟೀಮ್ಗೆ ಕಳಿಸಿದಂಥ ಸಂದರ್ಭದಲ್ಲಿ ಆತ ಬಿಟ್ಟಂಥ ಬುರುಡೆನೇ ಅಂತ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿಧರ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ. ಶಶಿಧರ್, ಫಸ್ಟ್ ಟೈಮ್ ಯಾವಾಗ ಈತ ಬುರುಡೆಯನ್ನು ತಗೊಂಡು ಬಂದೋ ಆವಾಗಿಂದಲೇ ಸುದ್ದಿ ಇಡೀ ರಾಷ್ಟ್ರದಾದ್ಯಂತ ಸದ್ದು ಮಾಡೋದಕ್ಕೆ ಶುರುವಾಯಿತು. ಅದರಿಂದಲೇ SIT ಆಗಿದ್ದು, ಅದರಿಂದಲೇ ಈ 17 ಗುಂಡಿಗಳೆಲ್ಲವೂ ಕೂಡ ಅಗದಿದ್ದು. ಈಗ ಗೊತ್ತಾಗಿದೆ ಆತ ತಂದಿದ್ದಂತಹ ಮೊದಲ ಬುರುಡೆಗೆ ಈತನನ್ನು ಅರೆಸ್ಟ್ ಮಾಡೋದಕ್ಕೆ ಎಡೆ ಮಾಡಿಕೊಟ್ಟಿದ್ದು ಅಂತ. ಖಂಡಿತ ಶರತ್, ಏನು 17 ಪಾಯಿಂಟ್ಗಳಲ್ಲಿ ಏನು SIT ಅವರು ಶೋಧ ಕಾರ್ಯಾಚರಣೆಯನ್ನು ಮಾಡಿದರು. ಆ ಶೋಧ ಕಾರ್ಯಾಚರಣೆಯನ್ನು ಮಾಡಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಗಮನಿಸಿದ್ರು, ಈ ಅಲ್ಲಿರುವಂಥ AC ಸ್ಟೆಲ್ಲಾ ವರ್ಗೀಸ್ ಅವರು ಬಂದ ನಂತರವೇ ಅಷ್ಟೇ ಶೋಧ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡ್ತಾ ಇತ್ತು. ಯಾಕೆ ಅಂತಂದರೆ, ಯಾವುದಾದ್ರೂ ಭೂಮಿಯಲ್ಲಿ ಏನು ಮೃತದೇಹಗಳನ್ನು ಏನಾದರೂ ಹೊರಗಡೆ ತೆಗಿಬೇಕು, ಇಲ್ಲ ಅವಶೇಷಗಳನ್ನು ಹೊರಗಡೆ ತೆಗಿಬೇಕಾದ್ರೆ ಒಂದು DC ಆದೇಶ ಇರಬೇಕು, ಇಲ್ಲ AC ಇರಬೇಕು, ಇಲ್ಲ AC ಅವರ ಸೂಚನೆ ಮೇರೆಗೆ ತಹಸೀಲ್ದಾರ್ ಆದರೂ ಸ್ಪಾಟ್ನಲ್ಲಿ ಇರಲೇಬೇಕು. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಮೃತದೇಹಗಳನ್ನು ಹೊರಗೆ ತೆಗೆಯುವಂಥ ಅವಕಾಶ ಯಾರೂ ಕೂಡ ಇಲ್ಲ. ಆದರೆ ಈತ ಅನಾಮಿಕ ಮಾಸ್ಕ್ ಮ್ಯಾನ್ ಏನು ಮಾಡ್ದ, ನೇರವಾಗಿ ತಲೆ ಬುರುಡೆಯನ್ನು ಎತ್ಕೊಂಡು ಪೊಲೀಸ್ ಠಾಣೆಗೆ ಬಂದ, ವಕೀಲರ ಮೂಲಕ ದೂರನ್ನು ಕೊಟ್ಟ. ಅಲ್ಲೇ ಈತ A1 ಆರೋಪಿ ಆಗ್ತಾನೆ. ಯಾಕೆ ಅಂತಂದರೆ ಬುರುಡೆ ಈತನೇ ಕೊಲೆ ಮಾಡಿರೋದು, ಅತ್ಯಾಚಾರ ಮಾಡಿರೋದು, ಮಹಿಳೆಯದಂತ ನೋಡಿದ್ದಾದರೆ ದೂರನ್ನು ಕೊಡಬೇಕೇ ವಿನಃ ತಲೆ ಬುರುಡೆ ತರುವಂಥ ಅಧಿಕಾರ ಆತನಿಗೆ ಇರಲಿಲ್ಲ. ಅದೇ ಸ್ಪಾಟ್ಗೆ ಪೊಲೀಸರನ್ನ ಕರ್ಕೊಂಡು ಹೋಗಬೇಕಾಯಿತು. ಅಲ್ಲೇ ಏನು SIT ಅವ್ರಿಗೆ ಒಂದು ಅನುಮಾನ ಕೂಡ ಬಂದಿತ್ತು. ಇದೇ ಕಾರಣಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಇದ್ರ ಬಗ್ಗೆ ತನಿಖೆ ಆಗಲಿ ಅಂತಲೂ ಕೂಡ ಏನು ನಿಷ್ಠಾವಂತ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡಿದರು. ಅದ್ರ ಜೊತೆ ಏನು 17 ಪಾಯಿಂಟ್ನಲ್ಲಿ ಶೋಧ ಕಾರ್ಯಾಚರಣೆಯನ್ನು ಮಾಡಿದರು. ಆ ಮಾಡಿದಂಥ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಕಾನ್ಫಿಡೆನ್ಸ್ ಆಗಿ ಹೇಳ್ತದ, ಇಲ್ಲ ನಾನು ಇದೇ ಜಾಗದಲ್ಲಿ ಶವಗಳನ್ನು ಊತಿಟ್ಟೆ, ಸಾಕಷ್ಟು ಅತ್ಯಾಚಾರಗಳು, ಅದು ಕೂಡ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿದ್ರು, ಅದೇ ಮೃತದೇಹಗಳನ್ನು ನಾನು ಇದೇ ಜಾಗದಲ್ಲಿ ಊತಿಟ್ಟಿದ್ದೆ, ಇನ್ನೂ ಒಂದಷ್ಟು ಕಡೆ ಆಗಿರಿ ಸಿಗುತ್ತೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದ. ಆದರೂ ಕೂಡ ಯಾವುದೇ ರೀತಿಯಂಥ ಕಳೆಬರಹ ಸಿಕ್ಕಿಲ್ಲ. ಈ ಕಾರಣದಿಂದಾಗಿ ಒಂದಷ್ಟು ಅನುಮಾನಗಳು ಕೂಡ ಬಂದಿತ್ತು SIT ಅವರಿಗೆ. ಎಲ್ಲಾದರೂ ಈ ಮಣ್ಣಿನಲ್ಲಿ ಆಸಿಡ್ ಅಂಶ ಏನಿದೆಯಾ, ಮನುಷ್ಯನ ಮೂಳೆಗಳೇನಾದರೂ ಕರಗುವಂಥ ಏನು ಇದು ಏನಾದರೂ ಸತ್ವ ಏನಾದರೂ ಇದೆಯಾ ಅಂತೇಳ್ಬಿಟ್ಟು ಮಣ್ಣಿನ ಮೇಲ್ಪದರ ಮತ್ತು 18 ಅಡಿ ಆಳ ಏನು ಮಣ್ಣಿನ ಅಗಿತ ಮಾಡಿದ್ರು, ಆ ಕೆಳಭಾಗದ ಮಣ್ಣನ್ನು ಕೂಡ ಶ್ಯಾಂಪಲನ್ನು ಕಲೆಕ್ಟ್ ಮಾಡಿ 2 ಮಣ್ಣನ್ನು ಕೂಡ FSLಗೆ ಕಳಿಸಿದ್ರು.
ನಡೆಸಿದ್ರು. ಆ FSL ರಿಪೋರ್ಟ್ ಬಂದ ನಂತರ ಶೋಧ ಕಾರ್ಯಾಚರಣೆಯನ್ನು ಮಾಡಲು ಅದುವರೆಗೂ ಕೂಡ ಯಾವುದೇ ಕಾರಣಕ್ಕೂ ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು ಸದನದಲ್ಲಿ ಗೃಹ ಸಚಿವರು ಕೂಡ ಸ್ಪಷ್ಟವಾಗಿ ಉತ್ತರವನ್ನು ಕೂಡ ಕೊಟ್ಟಿದ್ರು. ಇದೇ ಕಾರಣಕ್ಕಾಗಿ 7 ವಿಧಿವಿಜ್ಞಾನಗಳಲ್ಲಿ ಮಣ್ಣಿನ ಸತ್ವವನ್ನು ಕೂಡ ಪರೀಕ್ಷೆ ಮಾಡಿದ್ರು. ಅದೆಲ್ಲೂ ಕೂಡ ಮೂಳೆಗಳು ಕೂಡ ಸಿಕ್ಕಿಲ್ಲ. ಈತ ಇನ್ನೂ ದೂರು ಕೊಡಬೇಕಾದ್ರೆ ಸ್ಪಷ್ಟವಾಗಿದ್ದ ಮಹಿಳೆಗೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ, ಅದೇ ಬುರುಡೆ ಅಂತ. ಅದನ್ನು ಕೂಡ ಪರೀಕ್ಷೆ ಮಾಡಿದ್ರು. ಆದ್ರೆ ಅದು ಮಹಿಳೆಯದೆಲ್ಲ ಪುರುಷರದು ಅಂತ ಗೊತ್ತಾಗಿತ್ತು. ಈಗಾಗಲೇ ಆತನನ್ನ ವಶಕ್ಕೆ ಪಡೆದಿದ್ರೆ ಈ ಕಾರಣದಿಂದಾಗಿ ಈತನ ಹಿಂದೆ ಜೊತೆಗಿದ್ದು ಏನು ಕೆಲವೊಂದಷ್ಟು ನ್ಯೂಸ್ ಚಾನಲ್ಗೆ ಇಂಟರ್ವ್ಯೂಗಳನ್ನ ಕೊಡಿಸ್ತಾ ಇದ್ದು, ಆತನ SITಗೆ ಕರ್ಕೊಂಡ್ಬರ್ತಾ ಇದ್ದು, SIT ವಿಚಾರಣೆ ಮಾಡಿದ ನಂತರ ಮತ್ತೆ ಅವ್ರ ಮನೆ ಕರ್ಕೊಂಡು ಹೋಗ್ತಾರೆ. ಈತನ ವಾಸ್ತವ್ಯ ಏನಿದ್ರು ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಈತನಿಗೆ ಗೈಡ್ ಮಾಡ್ತಾ ಇದ್ದು ಏನು ಮಟ್ಟಣ್ಣನವರು. ಅದೇ ರೀತಿಯಲ್ಲೂ ಕೂಡ ಈ ಬೇರೆ ಈತಕ್ಕೆ ಸಾಕ್ಷಿದಾರರಾಗಿ ಮತ್ತೊಂದಷ್ಟು ದೂರುಗಳನ್ನು ಕೊಡ್ತಾ ಇದ್ದಂಥವ್ರು ಜಯಂತಿ. ಹೀಗಾಗಿ ಈ 3 ಜನರು ಕೂಡ ಸಾಕಷ್ಟು ಡವ ಶುರುವಾಗಿದೆ. ನಮಗೂ ಕೂಡ ಈ ಒಂದು ಕಂಟಕ ಅಂಟುಕೊಳ್ಳುತ್ತೆ, ನಮ್ಮನಿಗೆ ಯಾವಾಗ ಕೂಡ ನೋಟಿಸ್ ಕೊಟ್ಟು ನಮ್ಮನ್ನು ಕೂಡ ವಿಚಾರಣೆಗೆ ಯಾವಾಗ ಕರೀತಾರಂತ. ಹೀಗಾಗಿ 3 ಜನ ಸೂತ್ರಧಾರಿ ಕೂಡ ಡವ ಶುರುವಾಗಿದೆ. ಎಸ್, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.